ಇದು ಹೊಸದಾಗಿ ಬಂದಿರುವಂತಹ ಗಾಡಿ. ನಮ್ಮ ಅಣ್ಣ ಪಾಪ ನನಗೆ ಸ್ಪ್ರೈಟ್ ತಂದಿದ್ದಾರೆ. ಸಣ್ಣ ಗಾಡಿ ಎಲ್ಲ ಯಾವ ತರ ಆಗ್ತದೆ ಬಿಡ್ಲಿಕ್ಕೆ ಅಂತ ತುಂಬಾ ಜನ ಕೇಳ್ತಾ ಇದ್ರು. ನೋಡಿ, ಇದರಲ್ಲಿ ಟಿಲ್ಟ್ ಮಾಡ್ಬೋದು. ಇವರು ನಮ್ಮ ಸಬ್ಸ್ಕ್ರೈಬರ್ ಅಂತೆ. ಹೇಗಿದ್ದೀರಾ? ನಿಮ್ಮ ಹೆಸರು? ಮನು. ಎಲ್ಲಿ ಊರು ನಿಮ್ದು? ಮಡಿಕೇರಿ. ಇದು ದುರ್ಗಾಂಬ, ಬಳ್ಳಾರಿ ಗಾಡಿ. ಹಾಗೇನೆ ನೋಡಿ, ಈ ಬಸ್ಸಿನ ನಿಮ್ಗೆ ಒಳಗಡೆ ತೋರಿಸ್ತೇನೆ. ಇನ್ನೊಂದು ಏನಂತ ಹೇಳಿದ್ರೆ, ನಾನು ಅವಾಗ ಹೇಳಿದಲ್ಲ ನೋಡಿ, ಇದು BS4 ಗಾಡಿ ನೋಡಿ. ಓಕೆ ಸರ್, ಇಲ್ಲಿ ಸಾಧಾರಣ ಎಷ್ಟು ಗಾಡಿ ಪಾರ್ಕಿಂಗ್ ಆಗ್ತದೆ? ಸಾಧಾರಣ ಒಳ್ಳೇದು ಅಲ್ಲ, ನಿಮ್ಗೆ ಈಸಿ ಆಗುದು ಹೇಗೆ? ಯಾವ್ದು ಪಾರ್ಕಿಂಗ್ ಈಸಿ ಆಗೋದು? ಎಲ್ಲ ಪ್ರತಿಯೊಂದು ಐಡಿಯಲ್ ನೋಡಿ, ಕಾಣ್ತಿದ್ಯಾ? ಎಲ್ಲ ಐಡಿಯಲ್ ಅವ್ರದ್ದು. ನಮ್ಮ ಕಂಡಕ್ಟರ್ನವರೇ ಮಾಡ್ತಾರೆ ನೋಡಿ. ವಾವ್, ಚೆನ್ನಾಗಿದೆ ನೋಡಿ ಇದು ಗಾಡಿ. ಎಸ್ ವೀಕ್ಷಕರೇ, ನನ್ನ ಒಂದು ಮೊನ್ನೆ ಲಾಸ್ಟ್ ಟೈಮ್ ಒಂದು ನಾನು ಲಾಗ್ ಮಾಡಿದ್ದೆ. ಏನಂತ ಹೇಳಿದರೆ, ನಮ್ಮ ಸುಗಮ ಪಾರ್ಕಿಂಗನ್ನು ನಾನು ತೋರಿಸಿದ್ದೆ ಕೋಟೇಶ್ವರದಲ್ಲಿ. ಇವತ್ತು ನಾನು ಎಲ್ಲಿಗೆ ಬಂದಿದ್ದೇನೆ ಅಂತ ಹೇಳಿದರೆ, ಮಂಗಳೂರಿಗೆ ಬಂದಿದ್ದೇನೆ. ಮಂಗಳೂರಲ್ಲಿ ಯಾರ ಪಾರ್ಕಿಂಗ್ ಗೊತ್ತಾ? ನಿಮಗೆ ನಾನು ತೋರಿಸ್ತೇನೆ, ನೋಡುವ. ಈ ವಿಡಿಯೋ ಕೊನೆ ತನಕ ನೋಡಿ, ಬನ್ನಿ. ಎಸ್ ವೀಕ್ಷಕರೇ, ಇವಾಗ ನಿಮಗೆ ಗೊತ್ತಾಗ್ಬೋದು ಇದು ಯಾವ ಪಾರ್ಕಿಂಗ್ ಅಂತ. ನೋಡಿ, ಇಲ್ಲಿ ಎಲ್ಲ ತುಂಬ ಬಸ್ ಇತ್ತಾಯ್ತಾ. ಬಾಂಬೆಗೆ ಹೋಗುವಂತಹ ಪ್ರತಿಯೊಂದು ಬಸ್ ಇತ್ತು. ನಾನಿವಾಗ ಬರಬೇಕಾದ್ರೆ ಎಲ್ಲ ಹೋಯಿತು ನೋಡಿ. ಇದು ಭಾರತ್ ಅವರ ಗಾಡಿ ನೋಡಿ, 5 ಗಾಡಿ ಇದೆ. ಹಾಗೇನೆ ನೋಡಿ, ಇದು ಐಡಿಯಲ್ ಅವರ ಪಾರ್ಕಿಂಗ್ ನೋಡಿ, ಎಷ್ಟು ಬಸ್ ಇದೆ ನೋಡಿ. ತುಂಬ ಜನ ಕೇಳ್ತಾ ಇದ್ರು, ಸರ್ ಐಡಿಯಲ್ ಅವರ ಒಂದು ಪಾರ್ಕಿಂಗ್ ಪ್ಲೇಸಿನ ಒಂದು ವ್ಲಾಗ್ ಮಾಡಿ ಹಾಕಿ ತೋರಿಸಿ, ಅವರದ್ದು ಎಷ್ಟು ಬಸ್ ಇದೆ ಅಂತ ಎಲ್ಲ ನೋಡಿ. ಇದೆಲ್ಲ ಇವಾಗ ಹೋಗ್ಲಿಕ್ಕೆ ರೆಡಿಯಾಗಿರುವಂತಹ ಗಾಡಿ ನೋಡಿ. ನೋಡಿ, ಪ್ರತಿಯೊಂದು ಇಲ್ಲಿ ಗಾಡಿ ಇದೆ ನೋಡಿ. ತುಂಬಾನೇ ಚೆನ್ನಾಗಿದೆ ನೋಡಿ. ಇದೊಂದು ಏರಿಯಾ ತುಂಬ ಬಸ್ ನಿಲ್ತದೆ. ಇದು ಎಲ್ಲಿರುವುದಂತ ನಿಮಗೆ ನಾನು ಲಾಸ್ಟ್ ಈ ವಿಡಿಯೋ ಎಂಡಲ್ಲಿ ನಿಮಗೆ ನಾನು ಹೇಳ್ತೇನೆ. ಹಾಗೇನೆ ಯಾರಿಗೆಲ್ಲ ಗೊತ್ತಿದೆ ಅವ್ರು ಕಮೆಂಟ್ ಮಾಡಿ ಆಯ್ತಾ. ಇದು ಭಾರತ್ ಅವ್ರದ್ದು ಗಾಡಿ ನೋಡಿ. ದುರ್ಗಾಂಬ ಇದೆ, ಭಾರತ್ ಇದೆ. ಇಲ್ಲಿ ತುಂಬ ಗಾಡಿ ಇತ್ತು ನಾನು ಬರಬೇಕಾದ್ರೆ. ನನಗೆ ಅಂದರೆ ಸ್ವಲ್ಪ ಬೇರೆ ಕಡೆ ಹೋಗ್ಲಿಕ್ಕಿತ್ತು, ಅದಕ್ಕೋಸ್ಕರ ನಾನು ಸ್ವಲ್ಪ ಲೇಟ್ ಆಯ್ತು ಇವಾಗ ಮಾಡಲಿಕ್ಕೆ ವಿಡಿಯೋ. ಆದರೆ ಸಹ ನಿಮಗೆ ನಾನು ತೋರಿಸ್ತಾ ಇದ್ದೇನೆ. ತುಂಬ ಜನ ಕೇಳ್ತಾ ಇದ್ರು, ಸರ್ ವಿಡಿಯೋವನ್ನು ತೋರಿಸಿ ಐಡಿಯಲ್ ಅವ್ರದ್ದು, ಎಲ್ಲಿಗೆ ಹೋಗುವ ಎಲ್ಲ ಗಾಡಿ ಇದೆ ಅಂತೆಲ್ಲ ನೋಡಿ. ನೋಡಿ, ಹಾಗೇನೆ ಇದು ಹೊಸದಾಗಿ ಬಂದಿರುವಂತಹ ಗಾಡಿ. ನಮ್ಮ ಅಣ್ಣ ಪಾಪ ನನಗೆ ಸ್ಪ್ರೈಟ್ ತಂದಿದ್ದಾರೆ. ಅವರನ್ನು ತೋರಿಸೋದು ಬೇಡ ಅಂತೆ. ಕೊರ್ಲೆ ಅಣ್ಣ, ಕೊರ್ಲೆ ಇಲ್ಲಿ ಪಾಪ ನನಗೆ ಅವರನ್ನು ಓಡಿ ಬಂದು ಸ್ಪ್ರೈಟನ್ನು ತಗೊಂಡು ಬಂದು ನನಗೆ ಒಂದು ಸ್ಪ್ರೈಟ್ ಕೊಟ್ಟಿದ್ದಾರೆ ಕುಡಿಯುವ. ಇರ್ ಪರಿಯಾರೆ ಇರ್ನ ಪುದಾರ್ ಅಗಸ್ತ್ಯ. ವಾವ್, ಎಡ್ಡ ಪುದಾರಿ. ಚೂರು ತಿರ್ತು ಬತ್ತೋಡಿಗೆ ಸ್ವಲ್ಪ ಕೆಳಗಿಡಿಬೇಕಂತೆ. ಥ್ಯಾಂಕ್ ಯು ಸೋ ಮಚ್ ಆಯ್ತಾ. ನಿಮಗೆ ಈ ಬಿಸಿಲಿಗೆ ಒಂದು ಕೋಲ್ಡ್ ಕುಡಿಯೋದಂತ ಹೇಳಿದ್ರೆ ಉಂಟಲ್ಲ, ಸೂಪರ್. ಓಕೆ, ಅವರನ್ನು ತೋರಿಸೋದು ಬೇಡಂತೆ. ಥ್ಯಾಂಕ್ ಯು ಸೋ ಮಚ್. ಎಸ್, ನೋಡ್ಬೋದು ನೋಡಿ ಎಷ್ಟು ಬಿಸಿ ಇದೆ ಅಂತ ಹೇಳಿದ್ರೆ. ಕೋಲ್ಡ್ ಕುಡಿಯೋದೇ ಒಂಥರ ಮಜಾ. ಪಾಪ ಇಲ್ಲಿ ಬಂದ ತಕ್ಷಣ ಒಂದು ಕುಡಿತಾ ಇದೆ ನೋಡಿ. ಸ್ಪ್ರೈಟ್ ಇದು ಪ್ರಮೋಷನ್ ವಿಡಿಯೋ ಅಲ್ಲ.
ಅಬ್ಬಾ ಎಷ್ಟು ಸೆಕೆ ಅಂತ ಹೇಳಿದರೆ ಒಂದು ಸ್ಪ್ರೈಟ್ ಗೊತ್ತೇ ಆಗಲಿಲ್ಲ. ಯಾಕೆ ಹೇಳಿದರೆ ನಾನು ಸ್ಪ್ರೈಟ್ ಕೋಲ್ಡ್ ಎಲ್ಲ ಕುಡಿಯೋದಿಲ್ಲ, ಆದರೆ ಇವತ್ತು ಕುಡಿದೆ. ಹಾಂ ಎಸ್, ನೋಡ್ಬೋದು. ನಾನು ಇವಾಗ ಬಸ್ಸಿನ ಒಳಗಡೆ ತೋರಿಸ್ತೇನೆ ನೋಡಿ. ಎಲ್ಲ ನೀಟಾಗಿ ಕ್ಲೀನ್ ಮಾಡಿ ಇಟ್ಟಿದ್ದಾರೆ. ಇನ್ನು ಪಾಪ ಡ್ರೈವರ್ ಅವರು ಬಂದು ಗಾಡಿ ತೆಗ್ದ್ರೆ ಆಯಿತು. ಪ್ರತಿಯೊಂದು ಕೆಲಸ ನಮ್ಮ ಕಂಡಕ್ಟರ್ನವರೇ ಮಾಡ್ತಾರೆ ನೋಡಿ. ವಾವ್, ಚೆನ್ನಾಗಿದೆ ನೋಡಿ ಇದು ಗಾಡಿ ಒಳಗಡೆ. ಹಾಗೆಯೇ ನಿಮ್ಮ ಫೇವ್ರೇಟ್ ಆದಂಥ ಬಸ್ ಯಾವುದಂತ ಕಮೆಂಟ್ ಮೂಲಕ ನನಗೆ ತಿಳಿಸಿ. ಎಸ್ ನೋಡಿ, ಇವಾಗ ಈ ಬಸ್ಸಿನ ಒಳಗಡೆ ತೋರಿಸ್ತೇನೆ ನೋಡಿ. ನೋಡಿ ಇದು BS4 ಗಾಡಿ ನೋಡಿ. ನೋಡಿ ಇದೆಲ್ಲ ಬಸ್ ಇವಾಗ ಹೊರಡ್ಲಿಕ್ಕೆ ರೆಡಿ ಆಗಿದೆ ನೋಡಿ. ಕ್ಲೀನಿಂಗ್ ಎಲ್ಲ ಮಾಡ್ತಾ ಇದ್ದಾರೆ ಎಲ್ಲ. ಎಲ್ಲಿ ಅಣ್ಣ ನಿಮ್ದು ಊರಲ್ಲಿ? ವಿಟ್ಲ. ನಿಮ್ಮ ಹೆಸರು? ಶ್ರೀಕಾಂತ್. ನೋಡ್ಬೋದು ನೋಡಿ, ಇವ್ರ ಹೆಸರು ಶ್ರೀಕಾಂತ್ ಅಂತೆ. ಎಷ್ಟು ವರ್ಷದಿಂದ ಇದ್ದೀರಾ ನೀವು? ಒಂದು ವರ್ಷದಿಂದ. ಓಕೆ ಸರ್, ಇದು ಯಾವ ನಿಮ್ದು ಗಾಡಿ ಇದು? ಓಕೆ. ಯಾವ ರೂಟಿಗೆ ಹೋಗುದು ಗಾಡಿ ಇದು? ಬ್ಯಾಂಗ್ಳೂರ್, ಚಂದಾಪುರ ಪಾರ್ಕಿಂಗ್. ಓಕೆ, ಚಂದಾಪುರ ಪಾರ್ಕಿಂಗ್ ಅಲ್ಲಿ ಎಷ್ಟು ಗಾಡಿ ನಿಲ್ಲುತ್ತೆ? ಸುಮಾರು 100 ಗಾಡಿ ನಿಲ್ಲುತ್ತೆ. ಓಕೆ, ಹೇಗೆ ಆ ಪಾರ್ಕಿಂಗ್ ಒಳ್ಳೇದ ಈ ಪಾರ್ಕಿಂಗ್ ಒಳ್ಳೇದ? ಒಳ್ಳೇದು ಅಲ್ಲ, ನಿಮ್ಗೆ ಈಸಿ ಆಗುದು ಹೇಗೆ? ಯಾವ್ದು ಪಾರ್ಕಿಂಗ್? ಸೇಮ್ ಅಲ್ವಾ? ಓಕೆ, ಎಷ್ಟು ಟೈಮ್ ತಗೊಳ್ತೀರಾ ಸರ್ ನೀವು ಗಾಡಿ ವಾಶ್ ಮಾಡ್ಲಿಕ್ಕೆ? 1 ಅವರ್ ಬೇಕಲ್ಲ? ಓಕೆ. ಹಾಗೆ ಸರ್, ಇದು ಯಾವ ರೂಟ್ ಗಾಡಿ? ಹಾ, ಎಲ್ಲ ಚಂದಾಪುರ ಹೆಚ್ಚಾಗಿ. ಓಕೆ. ಹಾಗೇನೆ ನೋಡಿ, ಈ ಬಸ್ಸಿನ ನಿಮಗೆ ಒಳಗಡೆ ತೋರಿಸ್ತೇನೆ. ಇನ್ನೊಂದು ಏನಂತ ಹೇಳಿದರೆ, ನಾನು ಆವಾಗ ಹೇಳಿದಲ್ಲ, ಎಲ್ಲ ಇವರದ್ದು ಪ್ರತಿಯೊಂದು ಗಾಡಿ ದಾಮೋದರಲ್ಲೇ ಬಿಲ್ಡ್ ಆಗಿರುವಂತಹ ಗಾಡಿ ನೋಡಿ. ಎಲ್ಲ ಪ್ರತಿಯೊಂದು ಸಹ ಬೇರೆ ಯಾವುದಿಲ್ಲ. ಅದರಲ್ಲಿ ಸಹ ಒಂದು 2 ಶೇಪ್ ಇದೆ ನೋಡಿ. ಒಂದು ಈ ಶೇಪು ಮತ್ತೊಂದು ಈ ಶೇಪ್. ಓಕೆ, ನಿಮ್ಮ ಒಂದು ಫೇವ್ರೇಟ್ ಆದಂತಹ ಬಸ್ ಯಾವುದು, ಹಾಗೆಯೇ ಫೇವ್ರೇಟ್ ಆದಂಥ ಬಸ್ ಬಾಡಿ ಅಂತ ತೋರಿಸಿ. ಹಾಗೆ ನೋಡಿ, ಇವರು ನಮ್ಮ ಸಬ್ಸ್ಕ್ರೈಬರ್ ಅಂತೆ. ಹೇಗಿದ್ದೀರಾ? ನಿಮ್ಮ ಹೆಸರು? ಮನು. ಎಲ್ಲಿ ಊರು ನಿಮ್ದು? ಮಡಿಕೇರಿ. ಮಡಿಕೇರಿ ಅವರು ನೋಡಿ ಇವರು. ನೀವು ಈ ಬಸ್ ಅಲ್ಲಿ ಇರುದಾ? ಯಾವ ರೂಟ್ ಗಾಡಿ ಸರ್ ಇದು? ಎಲ್ಲ ಚಂದಾಪುರ, ಹೆಚ್ಚಾಗಿ ಎಲ್ಲ ಚಂದಾಪುರ. ಓಕೆ. ಹೇಗೆ ಆಗ್ತದೆ ಸರ್ ಡ್ಯೂಟಿ ಎಲ್ಲ? ಒಳ್ಳೆ ಇದ್ದಾರೆ ಅಲ್ವಾ? ಓಕೆ. ಈ ಕ್ಲೀನಿಂಗ್ ಎಲ್ಲ ಎಷ್ಟು ಟೈಮ್ ತಗೊಳ್ತೀರಾ? ನೀವೆಷ್ಟು ಗಂಟೆ ತಗೊಳ್ತೀರಾ? 3/4 ಗಂಟೆ. ಓಕೆ. ಇನ್ನು ಮಳೆಗಾಲ ಬರ್ತಾ ಇದೆ. ಮಳೆಗಾಲ ಬಂದ್ರೆ ನಿಮ್ಗೆ ಕಿರಿಕಿರಿ ಜಾಸ್ತಿ, ಫುಲ್ ಜಾಸ್ತಿ ಇರುತ್ತೆ. ಅವಾಗ ಎಷ್ಟು ಟೈಮ್ ತಗೊಳ್ತೀರಾ? 2 ಗಂಟೆ. 2 ಗಂಟೆ ಬೇಕು, ಕೆಸರೆಲ್ಲ ಆಗಿರುತ್ತೆ. ಓಕೆ. ಪ್ರತಿ ಟ್ರಿಪ್ಗೆ ಇದು ಮಾಡ್ತೀರಾ ಅಲ್ವಾ? ಓಕೆ ಸರ್, ಇಲ್ಲಿ ಸಾಧಾರಣ ಎಷ್ಟು ಗಾಡಿ ಪಾರ್ಕಿಂಗ್ ಆಗ್ತದೆ? ಸಾಧಾರಣ 30 ಗಾಡಿ ಆಗ್ತದಲ್ಲ? ಎಸ್ ವೀಕ್ಷಕರೇ, ನೋಡ್ಬೋದು ಇಲ್ಲಿ 30 ಗಾಡಿ ಪಾರ್ಕಿಂಗ್ ಮಾಡ್ಬೋದು ಅಂತೆ. ಇವಾಗ ಎಲ್ಲ ನಾನು ಅಲ್ಲಿ ಬರ್ಬೇಕಾದ್ರೆ ಮುಂಬೈ ಗಾಡಿ ಎಲ್ಲ ಇತ್ತು, ಕೆಲವೊಂದೆಲ್ಲ ಮುಕಾಂಬಿ ಎಲ್ಲ ಹೋಯ್ತಾ? ಹೌದೆಲ್ಲ ಹೋಯ್ತು. ಹಾಗೆ ಇವರದ್ದು ಭಾರತ್ ಅವರದ್ದು ಇಷ್ಟು ಗಾಡಿ ಇದೆ ಅಲ್ಲ? 5 ಗಾಡಿ ಇದೆ. ಓಕೆ. ಮತ್ತೆಲ್ಲ ಐಡಿಯಲ್ ಅವರದ್ದು. ರೇಷ್ಮಾ ಕೂಡ ಇಲ್ಲೇ ಬರುತ್ತೆ. ಓಕೆ ಸರ್, ಇವಾಗ ಇದು ಈ ಗಾಡಿ ಎಲ್ಲಿಗೆ ಹೋಗುದು? ಎಲ್ಲ ಚಂದಾಪುರ ಸರ್. ಎಲ್ಲ 2 ವೈಟ್ ಫೀಲ್ಡ್, 2 ಮಾರ್ತಳ್ಳಿ ವೈಟ್ ಫೀಲ್ಡ್ ಆಗಿ ಹೋಗ್ತದೆ. ಓಕೆ. ಕೇರ್ ಫ್ರಮ್ ಟಿನ್ ಫ್ಯಾಕ್ಟರಿ ಆಗಿ ವೈಟ್ ಫೀಲ್ಡ್. ಓಕೆ. 2 ಗಾಡಿ. 5 ಗಾಡಿ ಚಂದಾಪುರ ಹೋಗುತ್ತೆ. ಓಕೆ. ಎಸ್, ನಾನು ಇವಾಗ ಈ ಬಸ್ಸಿನ ಕೆಲವೊಂದೆಲ್ಲ ಒಳಗಡೆ ನಿಮ್ಗೆ ನಾನು ತೋರಿಸ್ತೇನೆ, ನೋಡುವ.
ನೋಡಿ ಇದು 10 ಮೀಟರ್ ಗಾಡಿ, 10 ಮೀಟರ್ ಜಾಸ್ತಿ ಮೇಲೆ ಬಿಲ್ಡ್ ಆಗಿರುವಂತಹ ಗಾಡಿ. ನೋಡೋ ಇದರ ಟೆಸ್ಟ್ ಡ್ರೈವ್ ಮಾಡಿ ನಿಮ್ಗೆ ನಾನು ತೋರಿಸ್ತೇನೆ. ತುಂಬಾ ಜನ ಕೇಳ್ತಾ ಇದ್ರು, ಸರ್ ಸಣ್ಣ ಗಾಡಿ ಎಲ್ಲ ಯಾವ ತರ ಆಗ್ತದೆ ಬಿಡ್ಲಿಕ್ಕೆ ಅಂತ ತುಂಬಾ ಜನ ಕೇಳ್ತಾ ಇದ್ರು. ನೋಡಿ ಇದರಲ್ಲಿ ಟಿಲ್ಟ್ ಮಾಡ್ಬೋದು, ನಮ್ಮ ಕಾರಲ್ಲಿ ಯಾವ ತರ ಟಿಲ್ಟ್ ಇದೆ ಅದೇ ತರ ಸ್ಟೇರಿಂಗ್ ಎಲ್ಲ ಟಿಲ್ಟ್ ಮಾಡ್ಬೋದು. ತುಂಬಾನೇ ಚೆನ್ನಾಗಾಗುತ್ತೆ. ಈ ಗಾರ್ಡ್ ಸೆಕ್ಷನಿಗೆ ಮತ್ತೆ ಈ ಸಿಟಿಗೆಲ್ಲ ಹೇಳಿ ಮಾಡಿಸಿರುವಂತಹ ಗಾಡಿ 10 ಮೀಟರ್. ನೋಡಿ ಸೌಂಡ್ ನೋಡಿ. ನೋಡಿ ಎಷ್ಟೇ ಲಕ್ಷ ಎಷ್ಟೇ ಕೋಟಿಯ ಒಂದು ಕಾರ್ ಓಡಿಸಿದ್ರು ಈ ಒಂದು ಬಸ್ಸನ್ನು ಓಡಿಸೋ ಮಜಾ ಇದೆಯಲ್ಲ, ಅದು ನೆಕ್ಸ್ಟ್ ಲೆವೆಲ್ ಗಾಯ್ಸ್. ಅದು ಬೇರೆಯೇ ಮಜಾ. ನನಗಂತೂ ತುಂಬಾ ಇಷ್ಟ. ನೋಡಿ ನಾನು ಗಾಡಿಯನ್ನು ಟೆಸ್ಟ್ ಡ್ರೈವ್ ಮಾಡ್ತಾ ಇದ್ದೇನೆ. ನನಗಂದರೆ ದೂರ ತಗೊಂಡೋಗ್ಲಿಕ್ಕೆ ಆಗಲಿಲ್ಲ, ಯಾಕೆ ಹೇಳಿದರೆ ನನಗೆ ಟೈಮಿಂಗ್ ಇರಲಿಲ್ಲ, ನನಗೆ ಸ್ವಲ್ಪ ಬೇರೆ ಫಂಕ್ಷನ್ ಇತ್ತು. ಆದುದರಿಂದ ನಾನು ಇಲ್ಲೇ ಒಂದು ರೌಂಡ್ ಹಾಕಿ ನಿಮಗೆ ನಾನು ತೋರಿಸ್ತಾ ಇದ್ದೇನೆ. ತುಂಬ ಜನ ಕೇಳ್ತಾಯಿದ್ರು, ಸರ್ ನಿಮ್ಮ ಒಂದು ಫುಲ್ಲು ಲಾಗಿಗೆ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ, ನಿಮ್ಮ ಡ್ರೈವಿಂಗ್ ಲಾಗನ್ನು ಹಾಕಿ ಅಂತ ತುಂಬ ಜನ ಕೇಳ್ತಾಯಿದ್ರು. ನಾನು ಖಂಡಿತವಾಗಲೂ ಆದಷ್ಟು ಬೇಗ ನಾನು ಒಂದು ನಾನು ಡ್ರೈವಿಂಗ್ನ ವ್ಲಾಗನ್ನು ಹಾಕ್ತೇನೆ. ಇದಕ್ಕೆ ನನ್ನ ಫ್ರೆಂಡ್ ಒಬ್ಬರು ಮೊನ್ನೆ ವೀಡಿಯೋ ಮಾಡ್ತಿರ್ಬೇಕಾದ್ರೆ ಬ್ಯಾಂಗ್ಳೂರಲ್ಲಿ ಬಂದರು. ಸರ್ ನೀವು ಡ್ರೈವಿಂಗ್ ವೀಡಿಯೋ ಮಾಡಿ ಹಾಕಿ, ನಾನು ನಿಮ್ಮ ದೊಡ್ಡ ಸಬ್ಸ್ಕ್ರೈಬರ್ ಅಂತ ಹೇಳಿದರು. ಖಂಡಿತವಾಗ್ಲೂ ಆವಾಗಲೇ ಗೊತ್ತಾಯಿತು ಈ ಸಬ್ಸ್ಕ್ರೈಬರ್ನವರು ನನ್ನ ಒಂದು ಬಸ್ ಡ್ರೈವಿಂಗ್ ಲಾಗಿಗೆ ಸಹ ವೆಯ್ಟ್ ಮಾಡ್ತಾ ಇದ್ದಾರೆ ಅಂತ. ಖಂಡಿತವಾಗ್ಲೂ ನಾನು ಆದಷ್ಟು ಬೇಗ ಈ ಒಂದು ಲಾಗನ್ನು ಅಪ್ಲೋಡ್ ಮಾಡ್ತೀನಿ. ನೋಡಿ ಇದೆಲ್ಲ ಐಡಿಯಲ್. ನೋಡಿ ನನ್ನ ಮುಂದ್ಗಡೆ ಇರೋದೆಲ್ಲ ನೋಡಿ, ಎಲ್ಲ ಪ್ರತಿಯೊಂದು ಐಡಿಯಲ್ ನೋಡಿ, ಕಾಣ್ತಿದ್ಯಾ? ಎಲ್ಲ ಐಡಿಯಲ್ ಅವ್ರದ್ದು ಬ್ರ್ಯಾಂಡ್ ನ್ಯೂ ಆದಂತ ಗಾಡಿ ನೋಡಿ. ಈ ಬಸ್ಸನ್ನೆಲ್ಲ ಓಡಿಸಿದ ನಂತರ ಈ ಒಂದು ರಿವರ್ಸ್ ಹಾಕ್ಲಿಕ್ಕೆ ಹೇಳಿದರು. ಬಸ್ಸನ್ನು ರಿವರ್ಸ್ ಹಾಕೋದು ಮಜಾ ಉಂಟಲ್ಲ, ಅದು ಇನ್ನೊಂದು ನೆಕ್ಸ್ಟ್ ಲೆವೆಲ್. ಖುಷಿ ಆಗುತ್ತೆ ಆಯಿತಾ. ಬಸ್ಸಲ್ಲೆಲ್ಲ ರಿವರ್ಸ್ ಹೊಡೆಯೋದು ಅಂತ ಹೇಳಿದರೆ ಸ್ವಲ್ಪ ಜಾಗ್ರತೆಯಿಂದ ನೋಡಿಕೊಂಡು ರಿವರ್ಸ್ ಹೊಡಿಬೇಕು. ನೋಡಿ ಪಕ್ಕದಲ್ಲಿ ಗಾಡಿ ಇತ್ತು, ಸ್ವಲ್ಪ ಸ್ಪೇಸ್ ಮಾಡಿ ಇಟ್ಟೆ ನಾನು. ಯಾಕೆ ಹೇಳಿದರೆ ಅವರು ಸ್ಟಿಕ್ಕರ್ ಎಲ್ಲ ಹಾಕ್ತಿದ್ರು, ಅದಕ್ಕೋಸ್ಕರ ಸ್ವಲ್ಪ ಆಚೆ ಈಚೆ ಓಡಲಿ ಅಂತ ಜಾಗ ಮಾಡಿ ಇಟ್ಟೆ. ನೋಡಿ ನಾನು ರಿವರ್ಸ್ ಹೊಡಿತಾ ಇದ್ದೆ. ಅವ್ರು ಹೇಳಿದರು ಪರವಾಗಿಲ್ಲ ಹತ್ತಿರ ಹಾಕಿ ಅಂತ ಹೇಳಿದರು. ಅದಕ್ಕೆ ನಾನು ಸ್ವಲ್ಪ ಈ ಕಡೆ ತಗೊಂಡು ಸ್ವಲ್ಪ ಈ ಕಡೆ ಮಾಡಿ ಗಾಡಿ ಪಾರ್ಕ್ ಮಾಡಿದೆ. ನೋಡಿ ಎಷ್ಟು ಚಂದದ ಬಸ್ ನೋಡಿ, ಐಡಿಯಲ್. ಇದು ಹೊಸದಾಗಿ ಬಂದದ್ದಾಯ್ತಾ, ಇವತ್ತೇ ಇದು ಫಸ್ಟ್ ಟ್ರಿಪ್ಪನ್ನು ಆರಂಭಿಸಲಿಕ್ಕಿದೆ ಅಂತೆ. ನೋಡಿ ಎಷ್ಟು ಗಾಡಿ ಇದೆ ನೋಡಿ ಅವ್ರದ್ದು, ಐಡಿಯಲ್. ಇದು ಓಲ್ಡ್ ಕಂಪ್ನಿ ಆಯಿತಾ, ಇದಕ್ಕೊಂದು 45 ವರ್ಷ ಆಗ್ಬೋದು ನನ್ನ ಲೆಕ್ಕದಲ್ಲಿ. ನಾವೆಲ್ಲ ಹುಟ್ಟಲಿಲ್ಲ, ನಾವು ಸಣ್ಣದಿರಬೇಕಾದ್ರೆ ಐಡಿಯಲ್ ಅಂತ ಹೇಳ್ತಾ ಇದ್ವಿ. ನೋಡಿ ಒಳ್ಳೆ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ ನೋಡಿ, ಪ್ರತಿಯೊಂದು ಬಸ್ ಇವ್ರದ್ದು ವೈಟ್. ಇದು ನೋಡಿ, ಇದು ದುರ್ಗಾಂಬ ಬಳ್ಳಾರಿ ಗಾಡಿ, ಬಳ್ಳಾರಿ 59U. ದುರ್ಗಮ್ಮ ಅಂತ ಹೇಳಿದ್ರೆ ಯೆಲ್ಲೋ ಕಲರ್ ಅವ್ರದ್ದು. ಇದು ಭಾರತ್ ನೋಡಿ, ಚೆನ್ನಾಗಿದೆ ಗಾಡಿ ಎಲ್ಲ. ಇದು ಮೋಸ್ಟ್ಲಿ ಲೈಲ್ಯಾಂಡ್ ನೋಡಿ, ಇದೆಲ್ಲ ಭಾರತ್ ಗಾಡಿ. ಎಸ್, ಇನ್ನು ಎಲ್ಲಿಯಾದರೂ ಪಾರ್ಕಿಂಗ್ ಇದ್ದರೆ ನಾನು ಈ ಥರ ಬಂದು ವಿಡಿಯೋ ಮಾಡಿ ಹಾಕ್ತೇನೆ. ಸಾಧ್ಯವಾದಷ್ಟು ನಿಮ್ಮ ಕೆಲವೊಂದೆಲ್ಲ ಬಸ್ ಎಲ್ಲ ನಿಲ್ಲುವಂತಹ ಜಾಗವನ್ನು ನಾನು ತೋರಿಸ್ತೇನೆ. ಓಕೆ, ನಾನು ಫೈನಲ್ ಹೇಳಿದ್ದೆ ಈ ಪ್ಲೇಸ್ ಎಲ್ಲಿ ಅಂತ. ಇದು ಇರುವುದು ಮಂಗಳೂರಿನ ನೇತ್ರಾವತಿ ಬ್ರಿಡ್ಜ್ ಇದೆಯಲ್ಲ, ಅದರ ಕೆಳಗಡೆ ಇರೋದು ಇದು. ಅದರ ಕೆಳಗಡೆ ಅಂತ ಹೇಳಿದ್ರೆ ಅದರ ಪಕ್ಕದಲ್ಲಿ ಒಂದು ರೋಡ್ ಇದೆ, ಅಲ್ಲಿ ಬಂದರೆ, ಅಲ್ಲಿ ಲೆಫ್ಟ್ ಬಂದರೆ ಈ ಒಂದು ಜಾಗ ಸಿಗ್ತದೆ ನೋಡಿ. ಇದು ಪಾರ್ಕಿಂಗ್ ನೋಡಿ. ಎಸ್ ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂತ ಅಂದ್ಕೊಳ್ತೇನೆ. ಇನ್ನಷ್ಟು ಹೊಸ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿ ತನಕ ನೋಡ್ತಾ ಇರಿ ನಮ್ಮ ಮದನ್ ಮಣಿಪಾಲ್ ಯೂಟ್ಯೂಬ್ ಚಾನಲ್. ಟೇಕ್ ಕೇರ್, ಬಾಯ್.